ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ನಟ ವಿಜಯ್ ಸೂರ್ಯ ಬಾಳಲ್ಲಿ ಬಿರುಗಾಳಿ ಎದ್ದಿದೆಯಂತೆ. ತಾಯಿ ಜೊತೆ ವೈಫ್ ಹೊಂದಿಕೊಳ್ಳದ ಕಾರಣ ಪತ್ನಿಗೆ ಡಿವೋರ್ಸ್ ಕೊಡಲು ವಿಜಯ್ ಮುಂದಾಗಿದ್ದಾರಂತೆ. ತಮ್ಮಿಬ್ಬರು ಮಕ್ಕಳು ಹಾಗೂ ತಾಯಿ ಜೊತೆ ಬದುಕೋದಕ್ಕೆ ವಿಜಯ್ ನಿರ್ಧಾರ ಮಾಡಿದ್ದಾರಂತೆ. ಹೀಗೆ ಅಂತೆ ಕಂತೆ ಸುದ್ದಿ ಮಾಡಿ ಸಿದ್ಧಾರ್ಥ್ ಅಲಿಯಾಸ್ ವಿಜಯ್ ಸೂರ್ಯ ಸಂಸಾರದಲ್ಲಿ ಸುಂಟರ ಗಾಳಿ ಎಬ್ಬಿಸೋಕೆ ಟ್ರೈ ಮಾಡಿದವರಿಗೆ ಸೋಷಿಯಲ್ ಮೀಡಿಯಾ ಮಿತ್ರರೇ ಉಗಿದು ಉಪ್ಪಿನಕಾಯಿ ಹಾಕಿದ್ರು. ವೀವ್ಸ್ಗೋಸ್ಕರ ಕಂಡವರ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ ಮಾಡ್ತೀರಾ? ಮುದ್ದಾಗಿರೋ ಕುಟುಂಬದ ಮೇಲೆ ನಾಯಿ ನರಿಗಳ ಥರ ಕಣ್ಬಿಡ್ತೀರಾ? ಥೂ ನಿಮ್ಮ ಜನ್ಮಕ್ಕೆ ಅಂತ ಎಲೆ ಅಡಿಕೆ ಹಾಕ್ಕೊಂಡು ತುಪುಕ್ ಅಂತ ಉಗಿದಿದ್ರು. ಇದೀಗ ಖುದ್ದು ವಿಜಯ್ ಸೂರ್ಯ ತಮ್ಮ ದಾಂಪತ್ಯ ಜೀವನದ ಕುರಿತಾಗಿ ಖಾಸಗಿ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಆ ಕುರಿತಾದ ಸ್ಟೋರಿನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಶಸ್ ಟಾಕೀಸ್ನ ಸಪೋರ್ಟ್ ಮಾಡಿ. ಈಗ ವಿಜಯ್ ಸೂರ್ಯ ಸಂಸಾರದಲ್ಲಿ ಬಿರುಗಾಳಿ ಬೀಸಿದೆ, ಸುಂಟ್ರಗಾಳಿ ಎದ್ದಿದೆ ಅಂತ ಸುಳ್ಳು ಸುದ್ದಿ ಮಾಡಿದವರೆಲ್ಲರೂ ಈ ಸ್ಟೋರಿನ ನೋಡಲೇಬೇಕು. ಯಾಕಂದರೆ ಖುದ್ದು ವಿಜಯ್ ಸೂರ್ಯ ಅವರೇ ತಮ್ಮ ಸಂಸಾರದ ಬಗ್ಗೆ ಮಾತನಾಡಿದ್ದಾರೆ. ಅಂತೆ ಕಂತೆ ಕತೆ ಕಟ್ಟೋಕೆ ಶ್ರಮ ಪಡುವಂಥ ಕಾಂಟೆಂಟ್ ಕ್ರಿಯೇಟರ್ಸ್ಗಳ ಕ್ರಿಯೇಟಿವಿಟಿ ಮೆಚ್ಕೊಳ್ಬೇಕು ಅಂತ ಹೇಳ್ಕೊಂಡಿದ್ದಾರೆ ವಿಜಯ್. ನಮ್ಮ ಮನೇಲಿ ಏನು ನಡೀತಾ ಇದೆ, ನಮ್ಮ ಸಂಸಾರ ಹೇಗಿದೆ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ಎಲ್ಲರ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಸುಳ್ಳು ಸುದ್ದಿ ಹಬ್ಬಿಸಿ ಮಜಾ ತಗೊಳ್ಳೋಕ್ಕೆ ನೋಡೋರಿಗೆ ರಿಯಾಕ್ಟ್ ಮಾಡೋದಕ್ಕೆ ನಮಗೆ ಪುರ್ಸೊತ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಸುದ್ದಿಯಲ್ಲಿ ಸತ್ಯನೇ ಇಲ್ಲ ಅಂದಮೇಲೆ ನಮ್ಮ ಸಂಸಾರ ಚೆನ್ನಾಗಿದೆ ಅಂದಮೇಲೆ ನಾನು ಯಾಕೆ ಗಾಳಿ ಸುದ್ದಿಗೆ ತಲೆ ಕೆಡಿಸ್ಕೊಳ್ಳಿ? ಮಾಡಲಿಕ್ಕೆ ನೂರಾರು ಕೆಲಸ ಇದೆ. ನಮ್ಮನ್ನು ಪ್ರೀತಿಸೋರ್ಗೋಸ್ಕರ ಕೆಲಸ ಮಾಡಬೇಕಿದೆ ಎನ್ನುವ ವಿಜಯ್ ಮುತ್ತಿನ ಹಾಗೆ ಒಂದು ಮಾತು ಹೇಳಿದ್ರು. ಅದೇನು ಗೊತ್ತಾ? ಯಾರನ್ನ ಕಟ್ಕೊಳ್ತೀವೋ ಕೊನೆ ತನಕ ಅವರೇ ಅಂತ. ವಿಜಯ್ ಬಾಯಿಂದ ಈ ಮಾತು ಕೇಳಿಸ್ಕೊಂಡ್ಮೇಲೆ ಸುಳ್ಳು ಸುದ್ದಿ ಹಬ್ಬಿಸಿದವರ ಬಾಯಿನೇ ಬಿದ್ದೋಗಿರುತ್ತೆ. ಇರಲಿ ಬಿಡಿ, ಅದು ಅವರವ್ರ ಕರ್ಮ. ಆದರೆ ವಿಜಯ್ ಫ್ಯಾಮಿಲಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಸಂಸಾರಕ್ಕೆ ಎಷ್ಟು ನಿಯತ್ತಾಗಿದ್ದಾರೆ ಅನ್ನೋದು ಅವ್ರ ಮಾತುಗಳಿಂದನೇ ಗೊತ್ತಾಗುತ್ತೆ. ಎನಿವೆ, ಅವರ ಸಂಸಾರದ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳದಿರಲಿ. ಹಾಲು ಜೇನಿನಂತೆ ಕೂಡಿ ಬಾಳ್ತಿರೋ ವಿಜಯ್ ಚೈತ್ರ ಜೀವನ ನೂರಾರು ಕಾಲ ಸುಖವಾಗಿರಲಿ ಎಂದೆನ್ನುತ್ತಾ ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿರೋ ಇಬ್ಬರು ಗಂಡ್ಮಕ್ಳು ಹಾಗೂ ವಿಜಯ್ ತಾಯಿನ ನಾವು ನೆನಪು ಮಾಡಿಕೊಳ್ಳೇಬೇಕು. ಮೊದಲಿಗೆ ವಿಜಯ್ ಅವರ ತಾಯಿ ಬಗ್ಗೆ ಮಾತನಾಡಬೇಕು. ಅಮ್ಮನ ಹೇಳಿಕೆ ಕೇಳಿಕೆಯಲ್ಲಿ ಬೆಳೆದ ಮಕ್ಕಳು ಹಾದಿ ತಪ್ಪೋದಿಲ್ಲ ಅನ್ನೋದಕ್ಕೆ ವಿಜಯ್ ಸೂರ್ಯಗಿಂತ ಸಾಕ್ಷಿ ಮತ್ತೊಬ್ಬರು ಬೇಕಿಲ್ಲ. ಎಸ್, ಪರ್ಸ್ನಲ್ ಇರಲಿ, ಪ್ರೊಫೆಷನ್ ಇರಲಿ, ವಿಜಯ್ ಸೂರ್ಯ ಜಮ್ ಆಫ್ ಎ ಪರ್ಸನ್. ಎಸ್, ಇವತ್ತಿನವರೆಗೂ ವಿಜಯ್ ಮೇಲೆ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಇಂಡಸ್ಟ್ರೀಲಿ. ಎಷ್ಟೇ ನೇಮು ಫೇಮು ಬಂದರೂ ಅದನ್ನು ನೆತ್ತಿಗೇರಿಸ್ಕೊಳ್ಳಲಿಲ್ಲ, ಜೊತೆಗೆ ಹಾದಿ ತಪ್ಪಲಿಲ್ಲ. ಅಷ್ಟರ ಮಟ್ಟಿಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರೋ ಸೂರ್ಯ ಅಮ್ಮ ನೋಡಿದ ಹುಡುಗಿ ಜೊತೆ ಮದುವೆಯಾಗಿದ್ದು ಸಂಸಾರಕ್ಕೆ ಸಾಕ್ಷಿಯಾಗಿ ಇಬ್ಬರು ಗಂಡು ಮಕ್ಕಳಿರೋದು ನಿಮಗೆಲ್ಲ ಗೊತ್ತೇ ಇದೆ. ಹೀಗಿರುವಾಗ ವಿಜಯ್ ಸೂರ್ಯ ಸಂಸಾರದಲ್ಲಿ ಏರುಪೇರು, ಬಿರುಗಾಳಿ, ಸುಂಟ್ರಗಾಳಿ ಅಂತ ಸುಳ್ಳು ಸುದ್ದಿ ಮಾಡುವುದು ಎಷ್ಟು ಸರಿ? ಸೋಷಿಯಲ್ ಮೀಡಿಯಾದಲ್ಲಿ ಖಾಸಗಿ ಫೋಟೋಗಳು ಡಿಲೀಟ್ ಆದ ಮಾತ್ರಕ್ಕೆ ದಾಂಪತ್ಯ ಜೀವನ ಮುರಿದು ಬಿತ್ತು ಅಂತ ಸುದ್ದಿ ಹಬ್ಸೋದು ಎಷ್ಟು ಸರಿ? ಸದ್ಯಕ್ಕೆ ಈಗೊಂದು ಟ್ರೆಂಡ್ ಇದ್ದೇ ಇದೆ. ಡಿವೋರ್ಸ್ಗೂ ಮೊದಲು ಫೋಟೋ ಡಿಲೀಟ್ ಮಾಡಿ ನಮ್ಮ ಸಂಬಂಧ ಹಳಸಿದೆ, ನಾವಿಬ್ಬರು ಬೇರೆ ಬೇರೆ ಆಗ್ತಿದ್ದೇವೆ ಅನ್ನೋದರ ಸೂಚನೆ ಕೊಡ್ತಾರೆ ಕೆಲ ನಟಿಯರು. ಅದೇ ಹಾದಿಯಲ್ಲಿ ವಿಜಯ್ ಸೂರ್ಯ ಅಂತ ಕೆಲವರು ಸುಳ್ಳು ಸುದ್ದಿ ಮಾಡಿದ್ರು. ಅದಕ್ಕೆ ಖುದ್ದು ವಿಜಯ್ ಸೂರ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ವೈಷ್ಣವಿ ಮದುವೆಯಲ್ಲಿ ಪತ್ನಿ ಚೈತ್ರ ಅವರ ಕೈ ಹಿಡ್ಕೊಂಡು ಬಂದಿದ್ರು. ಸಿನಿಮಾ ಕ್ಷೇತ್ರಕ್ಕೆ ಚೈತ್ರಾಗೆ ನಂಟಿಲ್ಲದ ಕಾರಣ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳಲ್ಲ ಅನ್ನೋದನ್ನು ಬಿಟ್ಟರೆ ಸೂರ್ಯ ಸಂಸಾರ ಸುಂದರವಾಗಿದೆ. ತಾನು ಹುಡುಕಿದ ಹುಡುಗಿ ಜೊತೆ ಸುಖವಾಗಿ ಸಂಸಾರ ಮಾಡ್ತಿರೋ ಮಗನ ಮೇಲೆ ತಾಯಿಗೆ ಹೆಮ್ಮೆ ಇದೆ. ಇಬ್ಬರು ಕುಲಪುತ್ರರನ್ನು ಕೊಟ್ಟಿರ್ತಕ್ಕಂಥ ಹೆಂಡತಿ ಮೇಲೆ ವಿಜಯ್ಗೆ ಅಪಾರವಾದಂಥ ಪ್ರೀತಿ ಮತ್ತು ಗೌರವವಿದೆ. ದಯವಿಟ್ಟು ಸುಳ್ಳು ಸುದ್ದಿ ಮಾಡೋದು ಬಿಟ್ಟು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದೃಷ್ಟಿಬಟ್ಟು ಸೀರಿಯಲ್ ಬರ್ತಾ ಇದೆ. ಅಲ್ಲಿ ದತ್ತ ಬಾಯಾಗಿ ಮಿಂಚ್ತಾ ಇರ್ತಕ್ಕಂಥ ವಿಜಯ್ ಸೂರ್ಯ ಅವರನ್ನು ಹರಸಿ ಹಾರೈಸಿ ಅನ್ನೋದೇ ನನ್ನ ಯಶಸ್ ಟಾಕೀಸ್ನ ಆಶಯ.